ಹಲೋ ಎವ್ರಿವನ್, ನಾನು ಸರಿತಾ. ಆಂಬಿಷನ್ IAS ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ PSI ಹಾಗೂ CTI ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಒಂದು 100 ಟಾಪಿಕ್ಸ್ ಅಷ್ಟು ಕವರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸಲ್ಲಿ ಕವರ್ ಆಗ್ತಾ ಇದೆ. ಈ ಪುಸ್ತಕ ನಿಮಗೆಲ್ಲ January 10th ಮಾರ್ಕೆಟಲ್ಲಿ ಸಿಗ್ತಿದೆ. 2023 Jan 1st 2023 December 31st ಕವರ್ ಮಾಡಿದ್ದೇನೆ. ಓಕೆ, ನಿಮಗೆ ಟ್ರೆಂಡ್ ಗೊತ್ತೇ ಇದೆ. ರೀಸೆಂಟ್ ಪಾಸ್ಟ್ ಒಂದು 15 days ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಿರ್ತಾರೆ. ಓಕೆ, ಓವರಾಲ್ ಒಂದು ವರ್ಷದ ಕಂಪೈಲೇಷನನ್ನು 250 ಪೇಜಸ್ಗೆ ಇಳಿಸಿ ಕ್ರೋಢೀಕರಿಸಿ ಕೊಟ್ಟಿದ್ದೀನಿ. ಇದು ಅರವಿಂದ್ ಇಂಡಿಯಾ ಪಬ್ಲಿಕೇಶನಲ್ಲಿ ಈ ಪುಸ್ತಕ ಬರ್ತಾ ಇದೆ. ಕ್ಷಿಪ್ರ ಅವಲೋಕನ ಎಂಬಂತಹ ಟೈಟಲನ್ನು ಹೊಂದಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರಿಗೆ ವಾಟ್ಸಪ್ ಮಾಡಿ. ಬೇಕಾಗಿರೋರು ಈ ನಂಬರಿಗೆ ಟೆಕ್ಸ್ಟ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ದೀಸ್ ಆರ್ ದ ಟಾಪಿಕ್ಸ್ ಐ ಆಮ್ ಗೋಯಿಂಗ್ ಟು ಕವರ್. ಓಕೆ, ಫಸ್ಟ್ ಗ್ರ್ಯಾಂಡ್ ಸ್ಲ್ಯಾಮ್. ನೋಡಿ, ಹಲವಾರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿದಾಗ ಸಾಮಾನ್ಯವಾಗಿ ಕೇಳಿರೋದು ಸಿಂಗಲ್ಸ್ ಕೇಳಿದ್ದಾರೆ. ಐದರ್ ವುಮೆನ್ ಸಿಂಗಲ್ಸ್ ಅಥವಾ ಮೆನ್ ಸಿಂಗಲ್, ಪುರುಷ ಸಿಂಗಲ್ ಅಥವಾ ಮಹಿಳಾ ಸಿಂಗಲ್ಸ್. ಸೊ ಜಾಸ್ತಿ ನೀವು 5 ಕ್ಯಾಟಗರಿ ಬರುತ್ತೆ. ವುಮೆನ್ ಸಿಂಗಲ್, ವುಮೆನ್ ಡಬಲ್, ಸೊ ಮೆನ್ ಸಿಂಗಲ್, ಮೆನ್ ಡಬಲ್, ಮಿಕ್ಸ್ಡ್ ಡಬಲ್ ಅಂತ. ಅಷ್ಟು ಓದೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸಿಂಗಲ್ಸ್ ನೆನ್ಪಿಟ್ಕೊಂಡ್ರೆ ಇಟ್ಸ್ ಮೋರ್ ದೆನ್ ಎನಫ್. ಗ್ರ್ಯಾಂಡ್ ಸ್ಲ್ಯಾಮ್ಸು, ಸೊ ವಿಚ್ ಈಸ್ ಅನ್ ಆ್ಯನ್ಯುವಲ್ ಇವೆಂಟ್ ಆಫ್ ಟೆನ್ನಿಸ್ ಟೂರ್ನಮೆಂಟ್. ಓಕೆ, ಒಟ್ಟು 4 ಗ್ರ್ಯಾಂಡ್ ಸ್ಲ್ಯಾಮ್ಗಳಿದೆ. ಎಲ್ಲರಿಗೂ ಗೊತ್ತಿರುತ್ತೆ. US, ಫ್ರೆಂಚ್, ವಿಂಬಲ್ಡನ್ ಆ್ಯಂಡ್ ಆಸ್ಟ್ರೇಲಿಯನ್. ಸೊ ಇದರಲ್ಲಿ ಓಲ್ಡೆಸ್ಟ್ ಯಾವುದು ಅಂತಂದರೆ ದಟ್ ಈಸ್ ವಿಂಬಲ್ಡನ್, ಅತ್ಯಂತ ಪುರಾತನವಾದಂತಹ. ಸೊ ಈ 4ರಲ್ಲಿ ಹಳೆಯದು ಯಾವುದು ಅಂತ ಕೇಳಿದ್ರೆ ವಿಂಬಲ್ಡನ್ ಅಂತ ಹೇಳ್ತೀರ, ರೈಟ್. ಸೊ ರೀಸೆಂಟ್ ಒಂದು ಅಪ್ಡೇಟ್ಸ್ ಇದ್ರದ್ದು ಇಷ್ಟು. ಈ ಟೇಬಲನ್ನು ನೆನ್ಪಿಟ್ಕೋಬೇಕು ನೀವು. ಒಂದು ಈಸಿ ವಿಷಯ ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ಮೆನ್ ಸಿಂಗಲ್ಸಲ್ಲಿ ನೋವ್ಯಾಕ್ ಜೋಕೋವಿಕ್ ಇದ್ದಾರೆ, ಸರ್ಬಿಯನ್ ಟೆನ್ನಿಸ್ ಪ್ಲೇಯರ್. ಓಕೆ, Novak Djokovic, except Wimbledon, he has secured all 3 Grand Slams in 2023. ನೋಡಿ, US Open ನೋವ್ಯಾಕ್ ಜೋಕೋವಿಕ್ ಯಾವ ದೇಶ ಗೊತ್ತಿದೆ? ಸರ್ಬಿಯಾ ದೇಶದವರು. ಫ್ರೆಂಚ್ ಓಪನ್ ನೋವ್ಯಾಕ್ ಜೋಕೋವಿಕ್, ಆಸ್ಟ್ರೇಲಿಯನ್ ಓಪನ್ ನೋವ್ಯಾಕ್ ಜೋಕೋವಿಕ್. ಒಂದೇ ಒಂದು ಯಾವುದು ಅಂದರೆ ವಿಂಬಲ್ಡನ್ ನೆನ್ಪಿಟ್ಕೊಳ್ಳಿ. ಸೊ ಇದು ಯಾರು ಅಂತಂದರೆ ಕಾರ್ಲೋಸ್ ಅಲ್ಕರಾಸ್. ಓಕೆ, ಕಾರ್ಲೋಸ್ ಅಲ್ಕರಾಜ್. ಇವರು ಸ್ಪೇನ್ ದೇಶದವರು. ಓಕೆ, ಸ್ಪೇನ್ ದೇಶದ ಟೆನ್ನಿಸ್ ಕ್ರೀಡಾಪಟು. ಈ ಹ್ಯಾಸ್ ಸೆಕ್ಯೂರ್ಡ್ ವಿಂಬಲ್ಡನ್ ಓಪನ್. ಸೊ ವಿಂಬಲ್ಡನ್ ಎಲ್ಲಿದೆ? ಲಂಡನ್ನಲ್ಲಿ, UK ಅಥವಾ ಇಂಗ್ಲೆಂಡ್ನ ಲಂಡನ್. ಸೊ ಲಂಡನಲ್ಲಿ ನಡೆಯುವಂಥದ್ದು ಈ ಒಂದು ವಿಂಬಲ್ಡನ್ ಓಪನ್, ರೈಟ್. ಇನ್ನು ವುಮೆನ್ ಸಿಂಗಲ್ ಅಂತ ತಗೊಂಡ್ರೆ ಕೋಕೋ ಗಾಫ್ ಇದು ಈಕೆ ಅಮೇರಿಕಾದ ಕ್ರೀಡಾಪಟು, ಟೆನ್ನಿಸ್ ಕ್ರೀಡಾಪಟು. ಓಕೆ, ಸೊ ನೆಕ್ಸ್ಟು ಇಗಾ ಸ್ವಿಯಾಟೆಕ್ ಯಾವುದರಲ್ಲಿ? ಫ್ರೆಂಚ್ ಓಪನ್. ಇಗಾ ಸ್ವಿಯಾಟೆಕ್, ಶೀಸ್ ಫ್ರಮ್ ಪೋಲ್ಯಾಂಡ್, ಪೋಲಿಷ್ ಟೆನ್ನಿಸ್ ಪ್ಲೇಯರ್. ಓಕೆ, ಸೊ ಅದೇ ಥರ ಈ ಒಂದು ಆಸ್ಟ್ರೇಲಿಯನ್ಗೆ ಒಂದು ಬೇಕಾದ್ರೆ ಹಿಂಟ್ ಕೊಡ್ತೀನಿ ನೋಡಿ. ಎ ಓಕೆ, ಆಸ್ಟ್ರೇಲಿಯನ್ ಅರೈನಾ ಸಬಲೆಂಕಾ. ಓಕೆ, ಎ ಇಂದನೇ ಸ್ಟಾರ್ಟ್ ಆಗುತ್ತೆ. ಆಸ್ಟ್ರೇಲಿಯನ್ ಅರೈನಾ ಸಬಲೆಂಕಾ ವುಮನ್ ಸಿಂಗಲ್ಸಲ್ಲಿ. ನೆಕ್ಸ್ಟು ವಿಂಬಲ್ಡನ್. ಈ ವಿಂಬಲ್ಡನ್ನಲ್ಲಿ ಮಾರ್ಕೆಟಾ ವೊಂಡ್ರೋಸೋವಾ ಅಂತ. ಮಾರ್ಕೆಟಾ ವೊಂಡ್ರೋಸೋವಾ ತುಂಬ ಇಂಪಾರ್ಟೆಂಟ್. ಇದು ಯಾಕೆ ಅಂತಂದರೆ ಇಟ್ ಈಸ್ ಅ ಫಸ್ಟ್ ಗ್ರ್ಯಾಂಡ್ ಸ್ಲ್ಯಾಮ್. ಸೊ ಮೊಟ್ಟ ಮೊದಲ ಬಾರಿಗೆ ಗ್ರ್ಯಾಂಡ್ ಸ್ಲ್ಯಾಮನ್ನು ಈಕೆ ಬಾಚಿಕೊಂಡಿದ್ದಾರೆ. ಮಾರ್ಕೆಟಾ ಫ್ರಮ್ ಝೆಕ್ ರಿಪಬ್ಲಿಕ್, ಝೆಕ್ ದೇಶದವರು. ಈ ಮಾರ್ಕೆಟನ್ನು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತೀರಾ? ಓಕೆ, ಮಾರ್ಕೆಟಾ ಕೇಳ್ಬೋದು, ಯಾಕಂದರೆ ಇಟ್ ಈಸ್ ಆಕೆಯ ಒಂದು ಚೊಚ್ಚಲವಾದಂತಹ ಗ್ರ್ಯಾಂಡ್ ಸ್ಲ್ಯಾಮ್. ಸೊ ಹೆಂಗೆ ನೆನ್ಪಿಟ್ಕೋಬೇಕು ಗೊತ್ತಾ? ಸೊ ಫಸ್ಟ್ ಟೈಮ್ ಮಾರ್ಕೆಟಿಗೆ ಬಂದು, ಈ ಟೆನ್ನಿಸ್ ಮಾರ್ಕೆಟಿಗೆ ಬಂದು ಫಸ್ಟ್ ಟೈಮೇ ಚೊಚ್ಚಲ ಪ್ರಶಸ್ತಿಯನ್ನು ಪಡೆದಿದ್ದಾಳೆ ಅಂತ ನೆನ್ಪಿಟ್ಕೊಳ್ಳಿ. ಮಾರ್ಕೆಟ್. ಓಕೆ, ಎಂಥ ಮಾರ್ಕೆಟು? ಟೆನ್ನಿಸ್ ಮಾರ್ಕೆಟು. ಹಂಗೆ ನೆನ್ಪಿಟ್ಕೊಳ್ಳೋದ್ರ ಮೂಲಕ ಸೊ ನೀವು ಅದನ್ನು ವಿಂಬಲ್ಡನ್ ಓಪನ್ ವಿಶೇಷತೆ ಏನು ಅಂತಂದರೆ 3ರಲ್ಲೂ ನೋವ್ಯಾಕ್ ಜೋಕೋವಿಕ್ ಇದ್ದಾರೆ. ಆದರೆ ವಿಂಬಲ್ಡನಲ್ಲಿ ಮಾತ್ರ ಅಲ್ಕರಾಸ್. ಓಕೆ, ಸೊ ಕಾರ್ಲೋಸ್ ಅಲ್ಕರಾಸ್, ಹೀ ಈಸ್ ಫ್ರಮ್, ಕೆಲಸ ದೇಶಗಳು ಕೇಳಿಬಿಡ್ತಾರೆ ಯಾವ ದೇಶದವರು ಅಂತ, ಸ್ಪೇನ್. ಸೊ ವಿಂಬಲ್ಡನಲ್ಲಿ ಮಾರ್ಕೆಟಾ
ಒಂಡ್ರೋ ಸೋವಾ ಅಂತ. ಸೊ ಒಂಡ್ರೋ ಸೋವಾ ನಿಮಗೆ ಜಸ್ಟ್ ರೆಕಗ್ನೈಸ್ ಮಾಡ್ಲಿಕ್ಕಲ್ವಾ, ಏನಕ್ಕೆ ಅಷ್ಟು ಡಿಟೇಲ್ಡಾಗಿ ನೋಡ್ಕೋತೀರ. ಸೊ ಆಫ್ ದ ನೇಮ್ ಇಫ್ ಯು ಗೆಟ್ ಆಲ್ಸೋ ದಟ್ಸ್ ಮೋರ್ ದೆನ್ ಎನಫ್. ಮಾರ್ಕೆಟಾ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಜಾಗತಿಕ ನಾವೀನ್ಯತಾ ಸೂಚ್ಯಂಕ. ಇದನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು? ವೈಪೋ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಇಂಪಾರ್ಟೆಂಟ್. ವಿಶ್ವ ಬೌದ್ಧಿಕ ಹಕ್ಕು ಸ್ವಾಮ್ಯಗಳ ಸಂಘಟನೆ, ವೈಪೋ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಇದೊಂದು UN ಸ್ಪೆಷಲ್ ಏಜೆನ್ಸಿ, ವಿಶ್ವಸಂಸ್ಥೆಯ ಒಂದು ವಿಶೇಷವಾದಂತಹ ಅಂಗಸಂಸ್ಥೆ. ರೈಟ್, ಇಲ್ಲಿ ನೋಡಿ, ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ ಅಭೂತಪೂರ್ಣವಾದಂತಹ ಸಾಧನೆ ಮಾಡಿದೆ. ಯಾಕೆ ಅಂತೀರಾ? 2015ರಲ್ಲಿ ಇಟ್ ಹ್ಯಾಸ್ ಸೆಕ್ಯೂರ್ಡ್ 81st ಪೊಸಿಷನ್, 81ನೇ ಸ್ಥಾನದಲ್ಲಿ ಇತ್ತು. ಇವಾಗ ಎಷ್ಟು ಗೊತ್ತಾ? ಬೈ 2023 ಇಟ್ ಈಸ್ ಇನ್ 40th ಪೊಸಿಷನ್. ನೋಡಿ, ಸೊ ಆಲ್ಮೋಸ್ಟ್ 80ರಿಂದ 40ನೇ ಪ್ಲೇಸಿಗೆ ಬಂದಿದೆ ವಿತ್ ಇನ್ ಸ್ಪ್ಯಾನ್ ಆಫ್ 8 years. 8 ವರ್ಷದಲ್ಲಿ ಇಂತಹ ಒಂದು ಉತ್ತಮವಾದಂತಹ ಸಾಧನೆಯನ್ನು ತೋರಿದೆ. ಸೊ ಏನಿದು ಇನೋವೇಷನ್ ಇಂಡೆಕ್ಸ್ ಅಂತಂದ್ರೆ, ಒಂದು ದೇಶದ ಅರ್ಥವ್ಯವಸ್ಥೆ ಎಷ್ಟು ನಾವೀನ್ಯತೆಯಿಂದ ಕೂಡಿದೆ, ಸೊ ಎಷ್ಟು ಕ್ಷಮತೆಯನ್ನು ಪಡೆದಿದೆ ನಾವೀನ್ಯತೆಯಿಂದ, ಇದನ್ನು ಮೆಷರ್ ಮಾಡೋದೇ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಓಕೆ, ಸೊ 40th ಪೊಸಿಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಟಾಪ್ ಪ್ಲೇಸಲ್ಲಿ ಯಾವುದಿರುತ್ತೆ? ಆಫ್ ಕೋರ್ಸ್ ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, USA. ಓಕೆ, ಸೊ ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, US ಇವು ಟಾಪ್ 3 ನೇಷನ್ಸ್. ಅದರ ಜೊತೆಗೆ ಈಗ SNT ಕ್ಲಸ್ಟರ್ಸ್ ಅಂತ ಇರುತ್ತೆ, ವಿಜ್ಞಾನ ತಂತ್ರಜ್ಞಾನ ಕ್ಲಸ್ಟರ್ಗಳು. ಇದನ್ನು ಹೊಂದಿರುವಂತಹ ಟಾಪ್ ನೇಷನ್ಸ್ ಯಾವುದು ಅಂತಂದರೆ, ಒಂದು ಟೋಕಿಯೋದ ಜಪಾನಲ್ಲಿ ಒಂದು ಟಾಪ್ SNT ಕ್ಲಸ್ಟರ್ ಇದೆ. ಎರಡನೇದು ಯಾವುದು ಅಂದರೆ ಶೆಂಜನ್, ಚೈನಾದ ಶೆಂಜನ್. ಓಕೆ, ಸೊ ನೆಕ್ಸ್ಟ್ ಮೂರನೇದು ಹಾಂಗ್ಕಾಂಗ್. ಕೇಳ್ತಾರೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ತಿಳ್ಕೊಂಡಿರ್ಬೇಕು. ಟೋಕಿಯೋ, ಶೆಂಜನ್, ಹಾಂಗ್ಕಾಂಗ್, ಇಲ್ಲಿ ಟಾಪ್ SNT ಕ್ಲಸ್ಟರ್ಸ್ ಇದೆ. SNT ಕ್ಲಸ್ಟರ್ಸ್ ಮೇಲೆ ತಾನೇ ನಾವು ಡಿಟರ್ಮೈನ್ ಮಾಡೋದು ಎಷ್ಟು ಆ ಒಂದು ಕಂಟ್ರಿ ಇನೋವೇಟಿವ್ ಆಗಿದೆ ಅಂತ, ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದನ್ನ ತಿಳ್ಕೊಂಡು ಮಾಪನ ಮಾಡ್ತಾರೆ ನಾವೀನ್ಯತೆಯನ್ನು. ಸೊ ಅದೇ ರೀತಿ ಈ ಒಂದು SNT ಕ್ಲಸ್ಟರ್ಸು ಟಾಪ್ ಮೋಸ್ಟ್ ಒಂದು ಇನೋವೇಟಿವ್ ಆಗಿರೋದು ಎಲ್ಲಿ ಅಂತಂದರೆ, ಒಂದು ಟೋಕಿಯೋದಲ್ಲಿ, ಎರಡನೇದು ಶೆಂಜನ್, ಮೂರನೇದು ಹಾಂಗ್ಕಾಂಗ್. ಆದರೆ ನಮ್ಮಲ್ಲಿ ಓನ್ಲಿ 4 ಇನೋವೇಟಿವ್ ಕ್ಲಸ್ಟರ್ಸ್ ಇದೆ, SNT ಕ್ಲಸ್ಟರ್ಸ್. ಎಲ್ಲಿದೆ ಅಂದರೆ ಡೆಲ್ಲಿ ಇದೆ, ಕೋಲ್ಕತ್ತಾ ಇದೆ, ಮುಂಬೈಯಲ್ಲಿದೆ, ಬೆಂಗಳೂರಲ್ಲಿದೆ. ವಿ ಆರ್ ಹ್ಯಾವಿಂಗ್ ಓನ್ಲಿ 4 ಇನೋವೇಟಿವ್ SNT ಕ್ಲಸ್ಟರ್ಸ್. ಇನ್ನು ಇವ್ರು ಹೇಳ್ತೀರಾ USA 24 SNT ಕ್ಲಸ್ಟರ್ಸ್ ಇದೆ, ಚೈನಾದಲ್ಲಿ 21 SNT ಕ್ಲಸ್ಟರ್ಸ್ ಇದೆ, ನಮ್ಮಲ್ಲಿರೋದು 4. ಆದರೂ ಕೂಡ ನಾನು ಆಗಲೇ ಹೇಳಿದಾಗೆ ಸೊ ಬಹಳ ಒಂದು ಉತ್ತಮ ಸಾಧನೆ ಮಾಡಿದ್ದೀವಿ. ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಎಲ್ಲಿ ಬರುತ್ತೆ ಅಂತಂದರೆ, ದಿಸ್ ಒನ್ ಯಾರು ರಿಲೀಸ್ ಮಾಡ್ತಾರೆ ಅಂತ. ಎರಡನೇ ಒಂದು ಸಾಧ್ಯತೆ ಇಲ್ಲಿ ಕೇಳ್ತಾರೆ, ಎಷ್ಟನೇ ಪೊಸಿಷನ್ ಅಂತ. ಓಕೆ, ನೆಕ್ಸ್ಟ್ ಇದನ್ನು ಕೇಳೋ ಸಾಧ್ಯತೆ ಕಮ್ಮಿ. ನಮ್ಮಲ್ಲಿ SNT ಕ್ಲಸ್ಟರ್ಸ್ ಎಷ್ಟಿದೆ? 4 ಇದೆ. 4 ಮೆಟ್ರೋಪಾಲಿಟನ್ ಸಿಟೀಸಲ್ಲಿ 4 ಇದೆ. ಸೊ ಟಾಪ್ SNT ಕ್ಲಸ್ಟರ್ ಇರೋದು ಟೋಕಿಯೋದಲ್ಲಿ, ಜಪಾನ್ನ ಟೋಕಿಯೋ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಕ್ರಿಕೆಟ್ ವರ್ಲ್ಡ್ ಕಪ್, ಕ್ರಿಕೆಟ್ ವಿಶ್ವಕಪ್ 2023. ಸೊ ಸಾಧ್ಯತೆ ಇರುತ್ತೆ. ಏನಪ್ಪ ಅಂದರೆ, ಈ ಸರಿ ಆಗಿದ್ದು 2023ರಲ್ಲಿ 13th ಎಡಿಷನ್. ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ಪನ್ನು ಪಡೆದಂತಹ ವಿನ್ನರ್ ಯಾರು ಅಂತಂದರೆ ಆಸ್ಟ್ರೇಲಿಯಾ. ಇಂಡಿಯಾ ಈಸ್ ರನ್ನರ್ ಅಪ್ ಅಲ್ವಾ? ಸೊ ಆಸ್ಟ್ರೇಲಿಯಾ ಕೊನೆಗೆ ಯಾರನ್ನ ಸೋಲಿಸಿದ್ದು? ಇಂಡಿಯಾ. ಓಕೆ, ಸೊ ಮಸ್ಕತ್ ಬದ್ದು ಟಾಂಕ್ ಅಂಡ್ ಬ್ಲೇಸ್ ಅಂತ. ಆಸ್ಟ್ರೇಲಿಯಾ ಎಷ್ಟೇ ಸರಿ ಈ ಒಂದು ವರ್ಲ್ಡ್ ಕಪ್ ಅನ್ನು ತಗೊಂಡಿರೋದು ಅಂತಂದ್ರೆ ಹಿಸ್ಟಾರಿಕಲ್ 6th ಟೈಮ್. ಓಕೆ, ಹೈಯೆಸ್ಟ್ ವರ್ಲ್ಡ್ ಕಪ್ ಗಳಿಸಿರುವಂತಹ ದೇಶನೇ ಈ ಒಂದು ಆಸ್ಟ್ರೇಲಿಯಾ. ರೈಟ್, ಸೊ 6th ಟೈಮ್ ಇಟ್ ಹ್ಯಾಸ್ ಸೆಕ್ಯೂರ್ಡ್ ವರ್ಲ್ಡ್ ಕಪ್. ನೆಕ್ಸ್ಟ್ ಬಂದು ಪ್ಲೇಯರ್ ಆಫ್ ದ ಸೀರೀಸ್ ಯಾರಿರಬಹುದು ಗೆಸ್ ಮಾಡಿ. ನಮ್ಮ ವಿರಾಟ್ ಕೊಹ್ಲಿ. ಟೋಟಲಿ 10 ಟೀಮ್ಸ್ ಭಾಗವಹಿಸಿದ್ವು, 48 ಮ್ಯಾಚಸ್ ಅಲ್ವಾ? 10 ತಂಡಗಳು ಭಾಗವಹಿಸಿದ್ವು. 10 ತಂಡಗಳು ಮತ್ತೆ ಎಷ್ಟು ಮ್ಯಾಚಸ್? 48 ಮ್ಯಾಚ್ಗಳು. ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡ್ ಯಾರಿಗೆ ಸಿಕ್ಕಿದ್ದು? ವಿರಾಟ್ ಕೊಹ್ಲಿಗೆ. ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಶಾರುಖ್ ಖಾನ್. ಹೋಸ್ಟ್ ಕಂಟ್ರಿ ಬಂದು ನಮ್ಮ ಇಂಡಿಯಾ. ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡ್ ಸೊ ಯಾರಿಗೆ ಸಿಕ್ಕಿದ್ದು? ವಿರಾಟ್ ಕೊಹ್ಲಿ. ಕೆಲವು ಸತಿ ನಮ್ಮ ರನ್ಸ್ ಕೇಳಿಬಿಡ್ತಾರೆ. ಸೊ ಟೋಟಲ್ ರನ್ಸ್ ಬಂದು 765. ನೋಡಿ, ಸೊ 7 ಆದಮೇಲೆ 6, 6 ಆದಮೇಲೆ 5 ನಂಬರ್ಸ್ ನೆನ್ಪಿಟ್ಕೊಳ್ಲಿಕ್ಕೆ. ಸೊ ಡಿಸೆಂಡಿಂಗ್ ಆರ್ಡರ್ ಬನ್ನಿ. 765 ರನ್ಸ್, ಟೋಟಲ್ ರನ್ಸ್. ಈ ಒಂದು ವರ್ಲ್ಡ್ ಕಪ್ ಥೀಮ್ ಸಾಂಗ್ ಯಾವುದಂದ್ರೆ ದಿಲ್ ಜಶ್ನ ಬೋಲೆ.
ಸೊ ನೆಕ್ಸ್ಟು ಮ್ಯಾಚಸ್ ಎಷ್ಟು ಅಂತ ಹೇಳಿದೆ. ಸೊ 10 ಟೀಮ್ಸು 48 ಮ್ಯಾಚಸ್. ಓಕೆ, ನಂಬರ್ಸ್ ಕೆಲವು ಸತಿ ಕನ್ಫ್ಯೂಸ್ ಆಗುತ್ತಲ್ಲ, ಕೇಳ್ತಾ ಇರ್ತಾರೆ ಈ ಥರ. ಇಲ್ಲಿ ಕೆಲವು ಇಯರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಶುರು ಆಗೋದು 1975 ಈ ಫಸ್ಟ್ ವರ್ಲ್ಡ್ ಕಪ್ ಇವೆಂಟ್ ಆಗೋದು ಎಲ್ಲಿ ಗೊತ್ತಾ? ಸೊ ಫಸ್ಟ್ ಬಂದು ಇಂಗ್ಲೆಂಡ್. ಈ 2 ಇಯರ್ ಏನು ಬರೆದಿದ್ದೀನಿ, 1983 ಮತ್ತು 2011. ಈ 2 ರಿಮಾರ್ಕಬಲ್ ಇಯರ್ ಬಿಕಾಸ್ ಇಂಡಿಯಾ ಓನ್ ವರ್ಲ್ಡ್ ಕಪ್. ಓಕೆ, ಭಾರತಕ್ಕೆ ವರ್ಲ್ಡ್ ಕಪ್ ಸಿಕ್ಕಿದ್ದು 1983 ಮತ್ತು 2011. 1983 ಯಾವಾಗ ಆಗಿದ್ದು, ಎಲ್ಲಿ ಯಾವ ಒಂದು ಸ್ಥಳದಲ್ಲಿ ವರ್ಲ್ಡ್ ಕಪ್ ಆಗಿದ್ದು ಅಂತಂದರೆ ಅಗೇನ್ ಇಂಗ್ಲೆಂಡ್. ಓಕೆ, 2011 ಬಂದು ಇಂಡಿಯಾದಲ್ಲೇ ವರ್ಲ್ಡ್ ಕಪ್ ಇವೆಂಟ್ ಆಗಿದ್ದು, ಅದರಲ್ಲಿ ಭಾರತ ಗೆಲ್ಲುತ್ತೆ. ನೆಕ್ಸ್ಟು ಇದುವರೆಗೂ ಎಷ್ಟು ಸಾರಿ ಭಾರತ ವರ್ಲ್ಡ್ ಕಪ್ ಇವೆಂಟನ್ನು ಹಮ್ಮಿಕೊಂಡಿದೆ ಅಂತಂದರೆ 1987 ಇಂಡಿಯಾ ಪಾಕಿಸ್ತಾನ್, 1996 ಇಂಡಿಯಾ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ, 2011 ಇಂಡಿಯಾ ಶ್ರೀಲಂಕಾ ಬಾಂಗ್ಲಾದೇಶ್, ಮತ್ತು 2023 ಇಂಡಿಯಾದಲ್ಲಾಗಿದ್ದು. ಓಕೆ, ನೆಕ್ಸ್ಟ್ ಇದು 2031 ಇಂಡಿಯಾ ಬಾಂಗ್ಲಾದೇಶಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಇದಕ್ಕೆ ಮುಂಚೆ ನೋಡಿ 2023 ಆದಮೇಲೆ 27 ಅನಿಸುತ್ತೆ ಆಗಬೇಕಲ್ಲ. ಸೊ ಅದು ಸೌತ್ ಆಫ್ರಿಕಾದಲ್ಲಿ ವೆನ್ಯೂ ಫಿಕ್ಸ್ ಆಗಿದೆ. ಓಕೆ, ಇಷ್ಟು ಇಯರ್ಸ್ ಬ್ರೀಫ್ ಆಗಾದರೂ ನೆನ್ಪಿಟ್ಕೋಬೇಕು. ಸೊ ವರ್ಲ್ಡ್ ಕಪ್ಪು ನಮಗೆ 2 ಸತಿ ಸಿಕ್ಕಿದೆ. ಒಂದು ಸತಿ ಅದು ಇಂಗ್ಲೆಂಡಲ್ಲಿ ಆಗಿದ್ದು, ಇನ್ನೊಂದು ಸತಿ ಅದು ಭಾರತದಲ್ಲಾಗಿದ್ದು ವರ್ಲ್ಡ್ ಕಪ್. ಓಕೆ, ಇವೆಂಟ್ಸ್ ನೀವು ವರ್ಲ್ಡ್ ಕಪ್ಪಲ್ಲಿ ಪರ್ಫೆಕ್ಟ್ ಇರ್ತೀರ. ಯಾಕೆ ಅಂತ ಹೇಳಿಲ್ಲ, ಬಿಕಾಸ್ ಯು ಆರ್ ಪ್ಯಾಷನೇಟೆಡ್ ಅಬೌಟ್ ದಟ್ ಟಾಪಿಕ್. ಸೊ ಅದು ನಿಮ್ಮನ್ನು ಓದಿಸುತ್ತೆ, ನೀವು ಕಲಿಯೋಂಗೆ ಮಾಡುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ, ಎಲ್ಲರೂ ಕೂಡ ಸೊ ಟಿಪ್ ಆಫ್ ದ ಟಂಗಲ್ಲಿ ಎಲ್ಲ ಫ್ಯಾಕ್ಟ್ಸ್ನ ಇಟ್ಕೊಂಡಿರ್ತೀರ. ಸೊ ಒಂದು ಸತಿ ಮೆಲ್ಕ್ ಹಾಕ್ಬಿಡಿ. ಓಕೆ, ಸೊ ಇಷ್ಟು ಬ್ರೀಫಾಗಿ ಇನ್ನು ಡಿಟೇಲ್ಡ್ ಆಗಿ ಪುಸ್ತಕದಲ್ಲಿ ಬರೆದಿದ್ದೀನಿ. ಓಕೆ, ಸೊ ಜೊತೆಲಿ ಹೈಯೆಸ್ಟ್ ವಿಕೆಟ್ಸನ್ನು ಪಡ್ಕೊಂಡಿರೋದು ಯಾರು ಅಂತ ಕೇಳ್ತಾರೆ. ಎಲ್ಲರಿಗೂ ಗೊತ್ತಿದೆ 24 ವಿಕೆಟ್ಸ್ ಯಾರು? ಶಮಿ. ಓಕೆ, ಸೊ ಮೊಹಮ್ಮದ್ ಶಮಿ ಎಸ್ ಟೇಕೆನ್ 24 ವಿಕೆಟ್ಸ್. ಅದೊಂದು ಹೈಯೆಸ್ಟ್ ರನ್ಸ್ ಬಂದು ವಿರಾಟ್ ಕೊಹ್ಲಿ, ಹೈಯೆಸ್ಟ್ ವಿಕೆಟ್ಸ್ ಬಂದು ಶಮಿ. ಎಸ್, ದಿಸ್ ಆಲ್ ಅಬೌಟ್ ಯುವರ್ ವರ್ಲ್ಡ್ ಕಪ್. ತುಂಬ ಬ್ರೀಫಾಗಿ ಡೀಟೇಲ್ಡ್ ಆಗಿ ಪುಸ್ತಕದಲ್ಲಿದೆ. ಪುಸ್ತಕ ಮಾರ್ಕೆಟಲ್ಲಿ ಲಭ್ಯ ಇದೆ. ಓಕೆ, ಸೊ ಅರವಿಂದ್ ಪಬ್ಲಿಕೇಶನ್ಲಿ ಕ್ಷಿಪ್ರ ಅವಲೋಕನ ಅನ್ನುವಂತಹ ಒಂದು ಟೈಟಲಲ್ಲಿ ಇಡೀ ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ಸೊ ಒಂದು 200 ಪೇಜಲ್ಲಿ ಹಾಕ್ಕೊಟ್ಟಿದ್ದೇನೆ. ಓಕೆ, ಐ ಗೆಸ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್. ಓದಿ ನೋಡಿ, ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ನಿಮಗೆ ಗೊತ್ತಿದೆ. ಸೊ 19ನೇ ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತು ಅಂತಂದರೆ ಚೀನಾದ ಆ್ಯಂಗ್ಝೋದಲ್ಲಿ, ಅದರಲ್ಲೂ ಒಂದು ಬಿಗ್ ಲೋಟಸ್ ಅನ್ನುವಂತಹ ಸ್ಟೇಡಿಯಂ ಇದೆ, ಅಲ್ಲಿ ನಡೆದಿತ್ತು. ಸೊ 4 ವರ್ಷಕ್ಕೆ ಒಂದ್ಸತಿ ನಡೆಯುತ್ತೆ, ನಿಮ್ಗೆ ಗೊತ್ತಿದೆ. ಓಕೆ, ಸೊ ಜೊತೆಗೆ ಆ್ಯಂಗ್ಝೋ ಬಿಗ್ ಲೋಟಸಲ್ಲಿ 1951 ನಾವು ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸನ್ನು ಹಮ್ಮಿಕೊಂಡಿದ್ದು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂದಿನ ರಾಷ್ಟ್ರಪತಿ ಇದನ್ನು ಲಾಂಚ್ ಮಾಡ್ತಾರೆ. ಸೊ ಭಾರತ ಇಟ್ ಹಸ್ ಸೆಕ್ಯೂರ್ಡ್ 2nd ಪ್ಲೇಸ್ ಇನ್ ಮೆಡಲ್ ಟ್ಯಾಲಿ. ಸೊ ಪದಕಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಇರುತ್ತೆ. ಫಸ್ಟ್ ಸ್ಥಾನದಲ್ಲಿ ಯಾವುದು? ಜಪಾನ್. ಸೊ ಮಸ್ಕಟ್ ಬಂದು ಚೆನ್ ಕಾಂಗ್ ಲಿಯಾನ್ ಅಂತ. ಸೊ ಬುದ್ಧಿವಂತ ತ್ರಿವಳಿಗಳು ಅಂತ. ಸೊ ಮಸ್ಕತ್ ಇದೆ. ಥೀಮ್ ಸಾಂಗ್ ವಿತ್ ಯು ಅಂಡ್ ಮೀ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಟೋಟಲ್ ಮೆಡಲ್ಸ್ 107. ಓಕೆ, 28 ಚಿನ್ನ, 38 ಬೆಳ್ಳಿ ಮತ್ತು 41 ಕಂಚು. ಇಷ್ಟು ಏಷ್ಯನ್ ಗೇಮ್ಸಲ್ಲಿ ಪಡ್ಕೊಂಡಿದ್ವಿ. ಮ್ಯಾಕ್ಸಿಮಮ್ ಮೆಡಲ್ ಟ್ಯಾಲಿ ಕೇಳ್ತಾರೆ, ಇಲ್ಲ ಮಸ್ಕತ್ ಕೇಳ್ತಾರೆ. ಓಕೆ, ಎಲ್ಲಿ ನಡೀತು ಅಂತ ಕೇಳ್ತಾರೆ. ಓಕೆ, ದೀಸ್ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಮಸ್ಕತ್ ಸೊ ಎಲ್ಲಿ ಕೇಳ್ತಾರೆ, ಎಲ್ಲಿ ಅಂತ, ಮತ್ತು ಟೋಟಲ್ ಮೆಡಲ್ ಟ್ಯಾಲಿ ಇದೆ. ಸೇಮ್ ಪ್ಯಾರಾ ಏಷ್ಯನ್ ಗೇಮ್ಸ್. ಸೊ ಪ್ಯಾರಾ ಏಷ್ಯನ್ ಗೇಮ್ಸ್ ಆಗಿದ್ದೆ ಎಲ್ಲಿ? ಅಲ್ಲೇ. ಅಂದರೆ ಏಷ್ಯನ್ ಗೇಮ್ಸ್ ಆಗಿದ್ದು ನೆಕ್ಸ್ಟು ಅಂಗವಿಕಲರು ಅಂತ ಹೇಳಬಾರ್ದು, ವಿಕಲಚೇತನರು ಅಥವಾ ದಿವ್ಯಾಂಗರು ಅಂತ ಅಂದ್ಬಿಟ್ಟು. ಸೊ ಅವರಿಗೆ ಹಮ್ಮಿಕೊಳ್ಳುವಂತಹ ಒಂದು ಸ್ಪೋರ್ಟ್ಸ್. ಓಕೆ, ಸೊ ಪ್ಯಾರಾ ಏಷ್ಯನ್ ಗೇಮ್ಸಲ್ಲಿ ನಮ್ಮ ವಿಕಲಚೇತನ ಕ್ರೀಡಾಪಟುಗಳು ಆಲ್ಮೋಸ್ಟ್ 111 ಓಕೆ, ಸೊ 111 ಮೆಡಲ್ಸನ್ನು 111 ತುಂಬ ಇಂಪಾರ್ಟೆಂಟ್. 2 ವಿಷಯಕ್ಕೆ. ಯಾವುದಕ್ಕೆ ಹೇಳಿ ನೋಡೋಣ. 3 ಮಾರ್ಕ್ಸ್ ಕೊಂಡಿದೆ ಭಾರತ ಅಂತ ಹೇಳಿದೆ. ಯಾವುದರಲ್ಲಿ? ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಓಕೆ, ಸೊ ಭಾರತದ ಹಸಿವು ಸೂಚ್ಯಂಕದಲ್ಲಿ 3 ಅಂತ ಇಟ್ಕೊಳ್ಳಿ. ಅಂದರೆ ತುಂಬ ಲೋ ರ್ಯಾಂಕ್ ಅಲ್ವಾ ಪಡ್ಕೊಂಡಿರೋದು, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಸೊ ವಿಕಲಚೇತನರಾದರೂ ಕೂಡ ಈ ಒಂದು 111 ಅಂದರೆ ವೆಂಕಟರಮಣ ಸ್ವಾಮಿ 3 ನಾಮಗಳು ಅಂದರೆ ಅಷ್ಟು ಪವರ್ಫುಲ್ ಅಂತ ಹಂಗೂ ಕೂಡ ನೆನ್ಪಿಟ್ಕೋಬೋದು. ಓಕೆ, ಸೊ ಅವರು ವಿಕಲಾಂಗರಲ್ಲ. ಸೊ ಅವರಲ್ಲೂ ಕೂಡ ಅದ್ಭುತ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಸಾಬೀತಪಡಿಸಿದ್ರು. ಸೊ ಬೈ ವಿನ್ನಿಂಗ್ 111 ಟ್ರೋಫೀಸ್ ಅಥವಾ ಮೆಡಲ್ಸ್. ಓಕೆ, ಎಸ್, ಚಂದ್ರಯಾನ್ 3 ವೆರಿ ಇಂಪಾರ್ಟೆಂಟ್ ಟಾಪಿಕ್.
ಸೊ ಇದನ್ನು ನಾವು ಲಾಂಚ್ ಮಾಡಿದಂತಹ ದಿನಾಂಕ ಬಂದು ಜುಲೈ 14, 2023 ಉಡಾವಣೆ ಮಾಡಿದಂತಹ ದಿನ. ಸಾಫ್ಟ್ ಲ್ಯಾಂಡಿಂಗ್ ಆಗಿದ್ದು ಆಗಸ್ಟ್ 23. ಅದಕ್ಕೋಸ್ಕರ ಸಾಫ್ಟ್ ಲ್ಯಾಂಡಿಂಗ್ ಆದಂತಹ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಡಿಕ್ಲೇರ್ ಮಾಡಿದ್ದೀವಿ. ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ, ನ್ಯಾಷನಲ್ ಸ್ಪೇಸ್ ಡೇ. ನೆಕ್ಸ್ಟ್ LFV-3 ಬಂದು ಏನು ಗೊತ್ತಿದೆ ನಿಮಗೆ? ರಾಕೆಟ್. GSLV ಅಲ್ಲ, ಅದರ ಒಂದು ಮಾರ್ಪಡಿಸಿದ ಅಥವಾ ಸುಧಾರಿತ ರಾಕೆಟ್. ಓಕೆ, GSLV-ಗಿಂತ ಸುಧಾರಿತ ಇದು. ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ರಾಕೆಟ್. ವಿಕ್ರಮ್ ಲ್ಯಾಂಡರ್ ರೋವರ್ ಪ್ರಜ್ಞಾನ್. ಓಕೆ, ಇಂಡಿಯಾ ಇಸ್ ದ 4th ನೇಷನ್ ಟು ಲಾಂಚ್ ದಿಸ್ ಚಂದ್ರಯಾನ್. ಇದ್ರ ಜೊತೆಗೆ ಸಕ್ಸಸ್ಫುಲ್ ಯಶಸ್ವಿಯಾಗಿರುವಂತಹ ರಾಷ್ಟ್ರಗಳು ಭಾರತದೊಂದಿಗೆ ಯಾವ್ದು ಅಂತಂದ್ರೆ ಅಮೇರಿಕಾ, ರಷ್ಯಾ, ಚೀನಾದು ಚಾಂಗಿ ಅಂತ ಕೇಳಿರ್ತೀರಲ್ಲ. ಓಕೆ, ಸೊ ಈಗ ನಮ್ಮ ಭಾರತ ಈ ಒಂದು ಹೆಜ್ಜೆಯಲ್ಲಿ ಸಫಲವಾಗಿದೆ. ಓಕೆ, ನೆಕ್ಸ್ಟ್ ಬಂದು ಶಿವಶಕ್ತಿ ಪಾಯಿಂಟ್. ನಮ್ಮ ಒಂದು ಲ್ಯಾಂಡರ್ ಇಳಿದಂತಹ ಸಾಫ್ಟ್ ಲ್ಯಾಂಡಿಂಗ್ ಆದಂತಹ ಒಂದು ಪಾಯಿಂಟ್ಗೆ ಶಿವಶಕ್ತಿ ಪಾಯಿಂಟ್ ಅಂತ ಕರಿತೇವೆ. ಲುಪೆಕ್ಸ್ ಇದು ಇಂಡಿಯಾ ಜಪಾನ್ನ ಈ ಒಂದು ಚಂದ್ರಯಾನ್ 3ನ ಮುಂದುವರೆದಂತಹ ಭಾಗ. ಚಂದ್ರಯಾನ್ 4, ಸೊ ಇಟ್ಸ್ ಎನ್ ಜಾಯಿಂಟ್ ಕೊಲಾಬರೇಷನ್ ಆಫ್ ಇಂಡಿಯಾ ಅಂಡ್ ಜಪಾನ್. ಇಂಪಾರ್ಟೆಂಟ್, ಇದು ಕೇಳ್ಬೋದು. ಇದರ ಮಿಷನ್ ಡೈರೆಕ್ಟರ್ ಬಂದು ಮೋಹನ್ ಕುಮಾರ್. ಮತ್ತೆ ಈ ಒಂದು ಚಂದ್ರಯಾನ್ 3 ನೇತೃತ್ವ ವಹಿಸಿದಂತಹ ಮಹಿಳಾ ವಿಜ್ಞಾನಿ ಹೇಳ್ತಾರೆ ರೀತು ಕರಿದಾಳ್ ಶ್ರೀವಾಸ್ತವ್ ಅಂತ. ಓಕೆ, ಸೊ ಮೋಹನ್ ಕುಮಾರ್ ವಾಸ್ ದ ಪ್ರಾಜೆಕ್ಟ್ ಡೈರೆಕ್ಟರ್. ಇಷ್ಟು ಬ್ರೀಫ್ ಆಗಿ. ಓಕೆ, ಸೊ ಇದನ್ನೇ ಡೀಟೇಲ್ಡ್ ಆಗಿ ಎಲ್ಲ ಪಾಯಿಂಟ್ಸ್ ಬಿಟ್ಸಲ್ಲೂ ಕೊಟ್ಟಿದ್ದೀನಿ, ಎಲಾಬ್ರೇಟಿವ್ ಆಗೂ ಕೊಟ್ಟಿದ್ದೀನಿ ನಿಮಗೆ ಎಕ್ಸಾಮಿಗೆ. ಓಕೆ, ಸೊ ಕೆಲವೊಂದು G20 ಚಂದ್ರಯಾನ್ ಇವೆಲ್ಲ ಕೂಡ ಏಷ್ಯನ್ ಗೇಮ್ಸ್ ಎಲಾಬ್ರೇಟಿವ್ ಆಗೂ ಬರೆದಿದ್ದೀನಿ. ಮತ್ತು ಮೇನ್ ಪಾಯಿಂಟ್ಸ್ನ ಪಿಕ್ ಮಾಡ್ಕೊಳ್ತಾರೆ, ಕೀವರ್ಡ್ಸ್ ಅಷ್ಟೇ ಹಾಕಿ ಒಂದು ಕಡೆ ಕೊಟ್ಟಿದ್ದೇನೆ. ಓಕೆ, ಸೊ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಪುಸ್ತಕದಲ್ಲಿ. ಫಸ್ಟ್ ಮಂಡ್ಯ ಏನಕ್ಕೆ ನ್ಯೂಸಲ್ಲಿದೆ ಅಂತ ಗೊತ್ತಿದೆ ನಿಮಗೆ. ಯಾಕಂದರೆ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ. ಓಕೆ, ಸೊ ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 87ನೇದು ಮಂಡ್ಯದಲ್ಲಿ ನಡೆಯುತ್ತೆ. 86th ನಡೆದಿದ್ದು ಹಾವೇರಿ, ಏಲಕ್ಕಿ ನಾಡು ಹಾವೇರಿಯಲ್ಲಿ. ಓಕೆ, 87 ಡಿಸೈಡ್ ಆಗಿದೆ. ಈ ವರ್ಷದಲ್ಲಿ ಮಂಡ್ಯದಲ್ಲಿ ಜರುಗುತ್ತೆ. ಏಸ್ ಅಗೇನ್ಸ್ಟ್ ಆಡ್ಸ್ ಅಂತ, ಇದೊಂದು ಜೀವನ ಚರಿತ್ರೆ. ಯಾರ್ದು ಗೊತ್ತಾ ಈ ಆಟೋಬಯೋಗ್ರಫಿ? ಸಾನಿಯಾ ಮಿರ್ಜಾ. ಇತ್ತೀಚೆಗೆ ಅವರ ಒಂದು ಕ್ರೀಡಾ ಜೀವನದಿಂದ ನಿವೃತ್ತಿನ ಪಡೆದಿದ್ದಾರೆ. ಓಕೆ, ಸೊ ಹಾಗಾಗಿ ಅವ್ರ ಬಗ್ಗೆ ನ್ಯೂಸಲ್ಲಿದೆ ನೋಡಿ. ಏಸ್ ಅಗೇನ್ಸ್ಟ್ ಆಡ್ಸ್ ಇಟ್ಸ್ ಅನ್ ಆಟೋಬಯೋಗ್ರಫಿ ಆಫ್ ಸಾನಿಯಾ ಮಿರ್ಜಾ. ಶಿ ಅಫಿಷಿಯಲಿ ಅನೌನ್ಸ್ಡ್ ರಿಟೈರ್ಮೆಂಟ್. ಸೊ ಹಾಗಾಗಿ ಅವರ ಒಂದು ಜೀವನ ಚರಿತ್ರೆ ಯಾವುದು ಅಂತ ತಿಳ್ಕೊಬೇಕು. ನ್ಯೂ ಡೆಲ್ಲಿ ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಒಂದು ಉತ್ಸವ ಅಂತ ಆಯಿತು. ಮತ್ತು ಇನ್ನೊಂದು ಉತ್ಸವನೂ ಇದೆ ಇಲ್ಲಿ ಇಂಡೋನೇಷ್ಯಾದ ಜಕಾರ್ತದಲ್ಲೂ ಕೂಡ ಈ ಒಂದು ಸಿರಿಧಾನ್ಯಗಳ ಉತ್ಸವ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಭಾರತದಲ್ಲಿ ಎಲ್ಲಿ ನಡೀತು ಅಂತಂದರೆ ಇಟ್ ಟುಕ್ ಪ್ಲೇಸ್ ಇನ್ ನ್ಯೂ ಡೆಲ್ಲಿ. ಆದರೆ ಈ ಒಂದು ಜಾಗತಿಕ ಮಟ್ಟದಲ್ಲಿ ಸಿರಿಧಾನ್ಯಗಳ ಉತ್ಸವ ಎಲ್ಲಾಯಿತು ಅಂತಂದರೆ ಜಕಾರ್ತದಲ್ಲಿ. ನೆನ್ಪಿಟ್ಕೋಬೇಕು, ಸಿರಿಧಾನ್ಯಗಳು ಸರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 3 ವಿಷಯಕ್ಕೆ. ಒಂದು ಉತ್ಸವ ಡೆಲ್ಲಿಲೂ ಆಗಿದೆ, ಇಂಡೋನೇಷ್ಯಾದಲ್ಲೂ ಆಗಿದೆ, ಇಂಡೋನೇಷ್ಯಾದ ಕ್ಯಾಪಿಟಲ್ ಜಕಾರ್ತದಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಕ್ಕಪ್ಪ ಅಂತಂದರೆ ಈ ಒಂದು ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರ. ಓಕೆ, ಇದೆಲ್ಲಿದೆ ಅಂತಂದರೆ ಹೈದ್ರಾಬಾದಲ್ಲಿದೆ. ಓಕೆ, ಮಿಲ್ಲೆಟ್ಸ್ ರಿಸರ್ಚ್ ಸೆಂಟರ್, ಇಟ್ ಈಸ್ ಇನ್ ಹೈದ್ರಾಬಾದ್. ಓಕೆ, ಸೊ ಮಿಲ್ಲೆಟ್ಸ್ ಕಾನ್ಫರೆನ್ಸ್. ಮಿಲ್ಲೆಟ್ಸ್ಗೆ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ. ಯಾವುದದು? ಸೊ ಶ್ರೀ ಅನ್ನ ಅಂತ. ಶ್ರೀ ಅನ್ನ, ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳನ್ನು ಬೆಳೆಯೋದನ್ನ ಉತ್ತೇಜಿಸುವಂತಹ ಯೋಜನೆ ಶ್ರೀ ಅನ್ನ. ಅದೇ ನಮ್ಮ ಕರ್ನಾಟಕದಲ್ಲಿ ಆದರೆ ಅದು ರೈತ ಸಿರಿ. ಸೊ ಇನ್ನು ಹಲ್ ಮೊಹೆದ್ ಹಲ್ ಹಿಂದಿ, ಈ ಒಂದು ಸಮರಾಭ್ಯಾಸ, ಇಟ್ ಈಸ್ ಎ ಬಯಲಾಟ್ರಲ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಸೌದಿ ಅರೇಬಿಯಾ. ಸೊ ಮೆಟ್ರೋ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಒಂದು ವಿಶಾಲವಾದಂತಹ ಮೆಟ್ರೋ ವ್ಯಾಪ್ತಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಒಂದು ದೆಹಲಿಯಲ್ಲಿ. ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ದೆಹಲಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಬೆಂಗಳೂರು ಇದೆ. ಅದಕ್ಕೋಸ್ಕರ ಇದನ್ನ ಬರೆದಿದ್ದೀನಿ. ಫಸ್ಟ್ ಪ್ಲೇಸ್ ಬಂದು ಡೆಲ್ಲಿ, ಸೆಕೆಂಡ್ ಬ್ಯಾಂಗ್ಳೂರ್, ಥರ್ಡ್ ಬಂದು ಹೈದ್ರಾಬಾದ್. ಇದರಲ್ಲೂ ಬೆಂಗಳೂರು ಇದೆಯಲ್ಲ, ಬೆಂಗಳೂರಲ್ಲಿ ಟೋಟಲ್ ಈ ಒಂದು ಮೆಟ್ರೋದ ವಿಸ್ತರಣೆ ಎಷ್ಟಿದೆ ಅಂತಂದ್ರೆ 70 ಕಿಲೋಮೀಟರ್. ಇದನ್ನು ಕೇಳ್ಬೋದು. ಇಡೀ ದೇಶದಲ್ಲೇ 2ನೇ ಪ್ಲೇಸ್ ಅಲ್ಲಿ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಮೆಟ್ರೋ ಎಸ್ಟಾಬ್ಲಿಷ್ಮೆಂಟ್. ಹೆಲ್ತ್ ಫಾರ್ ಆಲ್, ಈ WHO 75th ಆನಿವರ್ಸರಿ, ಅದನ್ನ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಕರಿತೀವಿ. ಆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅದರ ಒಂದು ಘೋಷವಾಕ್ಯ ಏನಾಗುತ್ತೆ 2023 ಅಂತಂದ್ರೆ ಇಟ್ಸ್ ಅ ಥೀಮ್ ಆಫ್ WHO. ಅಂತಂದ್ರೆ
ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ, ವಿಶ್ವ ಆರೋಗ್ಯ ಸಭೆ ಏನಿದೆ ಅದರ ಒಂದು ಘೋಷವಾಕ್ಯ 75 ವರ್ಷಗಳಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫಿನ್ಲ್ಯಾಂಡ್ ಬಿಕೇಮ್ ರೀಸೆಂಟ್ ನ್ಯಾಟೋ ಮೆಂಬರ್. ನ್ಯಾಟೋನ ಇತ್ತೀಚಿನ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಫಿನ್ಲ್ಯಾಂಡ್. ನೆಕ್ಸ್ಟ್ ಆಪ್ ಏನಕ್ಕೆ ಅಂತಂದ್ರೆ, ಸೊ ದಿಸ್ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಸೆಕ್ಯೂರ್ಡ್ ನ್ಯಾಷನಲ್ ಪಾರ್ಟಿ ಸ್ಟೇಟಸ್, ರಾಷ್ಟ್ರೀಯ ಪಕ್ಷ ಸ್ಥಾನಮಾನ ಗಳಿಸಿದೆ. ಕೊಚ್ಚಿ ಗೊತ್ತಾಇದೆ ನಿಮಗೆ, ವಾಟರ್ ಮೆಟ್ರೋ ಕೊಚ್ಚಿಲಿದೆ. ಯುವಿಕಾ ಸ್ಕೀಮ್ ಬಂದು ಇಟ್ ಈಸ್ ಎ ಸ್ಕೀಮ್ ಸ್ಟಾರ್ಟೆಡ್ ಬೈ ಇಸ್ರೋ ಟು ಇನ್ಕಲ್ಕೇಟ್ ಅವೇರ್ನೆಸ್ ಅಮಾಂಗ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ಸ್ಪೇಸ್ ರಿಸರ್ಚ್. ಅಂದ್ರೆ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಿಸಿದಂತಹ ಒಂದು ಜ್ಞಾನ ಏನಿದೆ ಅದನ್ನ ಮಕ್ಕಳಿಗೆ ಹಂಚಲಿಕ್ಕೆ, ಅವರಲ್ಲೂ ಕೂಡ ಆಸಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಯುವಿಕಾ ಸ್ಕೀಮ್ ಅಂತ ಇಸ್ರೋ ತಂದಿದೆ. ಕ್ಯಾಚ್ ದೆಮ್ ಯಂಗ್ ಅಂತ ಆ ಒಂದು ಶೀರ್ಷಿಕೆ ಅಡಿ. ಕ್ಯಾಚ್ ದೆಮ್ ಯಂಗ್ ಅಂದ್ರೆ ಅವರು ಯುವಕರಾಗಿದ್ದಾಗ ಅವರ ಒಂದು ಬ್ರೈನ್ ಅನ್ನ ಎಂಗೇಜ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ದ ಸ್ಪೇಸ್ ಟೆಕ್ನಾಲಜಿ ಅಂತ, ರೈಟ್. ದೇಕಿನ್ ಯೂನಿವರ್ಸಿಟಿ. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಇದು ಆಸ್ಟ್ರೇಲಿಯಾದ ಯೂನಿವರ್ಸಿಟಿ. ದಿಸ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಕ್ಯಾಂಪಸ್ ಇನ್ ಅವರ್ ಇಂಡಿಯನ್ ಸಿಟಿ. ನಮ್ಮ ಭಾರತದಲ್ಲಿ ಗಿಫ್ಟ್ ಸಿಟಿ ಎಲ್ಲಿದೆ? ಗಾಂಧಿನಗರ್. ಗಿಫ್ಟ್ ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಅನ್ನು ತೆರೆದಿದೆ. ನಮ್ಮ ಭಾರತೀಯ ಒಂದು ಭೂಭಾಗದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ವಿದೇಶಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅನ್ನು ತೆರೀತಾ ಇರೋದು. ಎಲ್ಲಿ? ಗಿಫ್ಟ್ ಸಿಟಿ, ಗಾಂಧಿನಗರ್. ಯಾವ ದೇಶದ್ದು? ಆಸ್ಟ್ರೇಲಿಯಾ. ಸೊ ವಿಶ್ವವಿದ್ಯಾಲಯದ ಹೆಸರು ದೇಕಿನ್. ಎಸ್ ಸ್ಕೈ ವಾಕ್, ಇಟ್ ಈಸ್ ದ 5th ಜನರೇಷನ್ ಡ್ರೋನ್ ಅಂತ. 5th ಜನರೇಷನ್ ಬೇಸ್ಡ್ ಡ್ರೋನ್ ಸಿಸ್ಟಮ್. ಓಕೆ, 5G ಡ್ರೋನ್, ಅದನ್ನ ಸ್ಕೈ ವಾಕ್ ಅಂತ. ಇಂಡಿಯಾದ ಮೊಟ್ಟ ಮೊದಲ 5G ಡ್ರೋನ್ ಸ್ಕೈ ವಾಕ್ ಅನ್ನ ಲಾಂಚ್ ಮಾಡಿದ್ದೀವಿ. ಸಂತೋಷ್ ಟ್ರೋಫಿ, 54 ವರ್ಷದ ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಸಂತೋಷ್ ಟ್ರೋಫಿಯನ್ನು ಗೆದ್ಕೊಂಡಿದೆ. ಓಕೆ, ಕರ್ನಾಟಕ ಓನ್ ದಿ ಸಂತೋಷ್ ಟ್ರೋಫಿ ಅಗೇನ್ಸ್ಟ್ ಮೆಘಾಲಯ. ಇದನ್ನು ಕೇಳ್ಬಿಡ್ತಾರೆ. 54 ವರ್ಷ ಆದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಇದು ಸಂತೋಷ್ ಟ್ರೋಫಿ ಸಿಕ್ಕಿದೆ. ಸಂತೋಷ್ ಟ್ರೋಫಿ ಯಾವ್ದಕ್ಕೆ ಸಂಬಂಧಿಸಿದೆ? ಫುಟ್ಬಾಲ್. ಓಕೆ, ಅದನ್ನೇ ಕೇಳ್ಬಿಡ್ತಾರೆ. ನೆಕ್ಸ್ಟ್ ಮೆಟರ್ನಿಟಿ ಲೀವ್. ಏನಪ್ಪಾ ಅಂದ್ರೆ, ಮಾತೃತ್ವ ರಜೆ ಇಲ್ಲ ಹೆಣ್ಮಕ್ಳಿಗೆ ಸಿಗುತ್ತೆ. ಆದರೆ 18 ವರ್ಷದ ಹೆಣ್ಮಕ್ಳು ಕಾಲೇಜಲ್ಲಿ ಏನಾದರೂ ಓದ್ತಾ ಇದ್ದರೆ, ಯೂನಿವರ್ಸಿಟೀಸಲ್ಲಿ ಓದ್ತಾ ಇದ್ದರೆ, ಅಂಥ ಹೆಣ್ಮಕ್ಳಿಗೂ ಕೂಡ ಈ ಸೌಲಭ್ಯವನ್ನು ಕೇರಳದ 2 ಯೂನಿವರ್ಸಿಟಿಗಳು, ಕೇರಳ ಯೂನಿವರ್ಸಿಟಿ ಮತ್ತು ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಅಂತ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಓಕೆ, ಕೇರಳ 2 ಕೂಡ ಕೇರಳದಲ್ಲೇ ಇರೋದು. ಕೇರಳ ಇಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಓಕೆ, ಇಂತಹ ಕ್ರಮಗಳನ್ನೆಲ್ಲ ನೀವು ಹೆಚ್ಚಾಗಿ ಈ ರಾಜ್ಯನೇ ತಗೊಂಡಿರುತ್ತೆ. ನೆಕ್ಸ್ಟ್ ಬಂದು ದಿಬಾಂಗ್ ಬಂದು ಭಾರತದ ಅತಿ ದೊಡ್ಡ ವಿದ್ಯುತ್ ಯೋಜನೆ. ಓಕೆ, ಇಂಡಿಯಾಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್. ಯಾವ ನದಿ ಮೇಲೆ ಕಟ್ಟಲಾಗಿದೆ ಅಂದರೆ ಲೋಹಿತ್. ಎಲ್ಲಿದೆ? ಆಫ್ ಕೋರ್ಸ್ ಇಟ್ ಈಸ್ ಇನ್ ಅರುಣಾಚಲ್ ಪ್ರದೇಶ್. ಲೋಹಿತ್ ನದಿ ಮೇಲೆ ಕಟ್ಟಲಾಗ್ತಿದೆ ಇಂಡಿಯಾಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್. ನೆನ್ಪಿಟ್ಕೋಬೇಕು, ದಿಬಾಂಗ್. ಸೊ ಕರ್ನಲ್ ಗೀತಾ ಬಂದು ಇವರು ಲಡಾಖಲ್ಲಿ LOC ಇದೆಯಲ್ಲ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ವಾಸ್ತವ ಗಡಿರೇಖೆ, ಇಲ್ಲಿ ಕಮಾಂಡ್ ಆಗಿ ನಿಯೋಜನೆ ಆಗಿರುವಂತಹ ಮೊದಲ ಮಹಿಳಾ ಅಧಿಕಾರಿ. ಓಕೆ, ಶಿ ಇಸ್ ದ ಫಸ್ಟ್ ವುಮನ್ ಕಮಾಂಡರ್ ಟು ಬಿ ಡಿಪ್ಲಾಯ್ಡ್ ಇನ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇನ್ ಲಡಾಖ್. ಓಕೆ, ಎಸ್, ಅನದರ್ ಸೆಟ್ ಆಫ್ ಇನ್ಫಾರ್ಮೇಶನ್, ಫ್ಯೂ ಮೋರ್ ಟಾಪಿಕ್ಸ್. ಐರಾವತ ಈಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸೂಪರ್ ಕಂಪ್ಯೂಟರ್ಗಳಂತ ಕೇಳಿರ್ತೀರ ನೀವು. ಪರಂ ಸಿದ್ಧಿ. ಸೊ ಇವೆಲ್ಲ ನಮ್ಮ ಹಳೆಯ ಮಿಹಿರ್. ಸೊ ಇವೆಲ್ಲ ಹಳೆಯ ಒಂದು ಸೂಪರ್ ಕಂಪ್ಯೂಟರ್ಗಳು. ಇತ್ತೀಚಿನ ಕೃತಕ ಬುದ್ಧಿಮತ್ತೆ ಆಧಾರಿತ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಭಾರತದ್ದು, ದಟ್ ಈಸ್ ಐರಾವತ. AI ಸೂಪರ್ ಕಂಪ್ಯೂಟರ್. ಒಟ್ಟು ಸೂಪರ್ ಕಂಪ್ಯೂಟರ್ಗಳ ಒಂದು ಸ್ಥಾನದಲ್ಲಿ 75ನೇ ಸ್ಥಾನ ಔಟ್ ಆಫ್ 500. ಓಕೆ, ಸೊ 500 ರ್ಯಾಂಕ್ಸಲ್ಲಿ 75ನೇ ಸ್ಥಾನದಲ್ಲಿ ಇದ್ದೀವಿ. CDAC ಇದನ್ನು ಅಭಿವೃದ್ಧಿಪಡಿಸಿರೋದು. ಎನಿವೆ, ಲ್ಯಾವೆಂಡರ್ ಫೆಸ್ಟಿವಲ್, ಪರ್ಪಲ್ ರೆವಲ್ಯೂಷನ್ ಅಂತ ಕೇಳಿರ್ತೀರ ನೀವು. ಓಕೆ, ನೇರಳೆ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿರೋದು? ಲ್ಯಾವೆಂಡರ್ಗೆ. ಓಕೆ, ಈ ಒಂದು ಲ್ಯಾವೆಂಡರ್ ಫೆಸ್ಟಿವಲ್ನ ಜಮ್ಮು ಕಾಶ್ಮೀರದಲ್ಲಿ ಹಮ್ಮಿಕೊಳ್ತಾರೆ. ಓಕೆ, ಜಮ್ಮು ಕಾಶ್ಮೀರಲ್ಲಿ ಬರ್ದಾಲಿ ಕಣಿವೆಯಲ್ಲಿ. ಓಕೆ, ಜಮ್ಮು ಕಾಶ್ಮೀರ್. ಮತ್ತು ಗಾಂಧಿ ಪೀಸ್ ಪ್ರೈಸ್, ವೆರಿ ಇಂಪಾರ್ಟೆಂಟ್. ಇಂದಿರಾ ಗಾಂಧಿ ಪ್ರೈಸ್ ಬೇರೆ, ಗಾಂಧಿ ಪೀಸ್ ಪ್ರೈಸ್ ಬೇರೆ. ಗಾಂಧಿ ಶಾಂತಿ ಪ್ರಶಸ್ತಿ, ಗೀತಾ ಪ್ರೆಸ್, ಗೋರಖ್ಪುರ್ ಎಲ್ಲಿದೆ? ಗೋರಖ್ಪುರ್ ಪ್ರಕಾಶನ, ಇಟ್ಸ್ ಇನ್ UP.
ಗೀತಾ ಪ್ರೆಸ್, ಗೋರಖ್ಪುರ್. ಓಕೆ, ಸಂದೀಪ್ ಸಾಹು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವರು ಒಂದು ಪುಸ್ತಕ ಬರೆದಿದ್ದಾರೆ, ಮ್ಯಾಡಮ್ ಪ್ರೆಸಿಡೆಂಟ್ ಬಯೋಗ್ರಫಿ ಆಫ್ ದ್ರೌಪದಿ ಮುರ್ಮು ಅಂತ. ದ್ರೌಪದಿ ಮುರ್ಮು ನಮ್ಮ ಪ್ರಸ್ತುತ ಭಾರತದ ರಾಷ್ಟ್ರಪತಿ. ಇವ್ರ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಸಂದೀಪ್ ಸಾಹು, ಮ್ಯಾಡಮ್ ಪ್ರೆಸಿಡೆಂಟ್ ಆ್ಯಂಡ್ ಬಯೋಗ್ರಫಿ ಆಫ್ ದ್ರೌಪದಿ ಮುರ್ಮು. ಇಂಪಾರ್ಟೆಂಟ್. ಓಕೆ, ಸೊ ಬಯೋಗ್ರಫಿ ಬೇರೆಯವ್ರು ಬರೀತಾರೆ, ಆಟೋ ಬಯೋಗ್ರಫಿ ಆತ್ಮಚರಿತ್ರೆನ ಅವರೇ ಬರ್ಕೋತಾರೆ. ಸೊ ಇದು ಬಯೋಗ್ರಫಿ ಬರೆದಿರೋದು. ಜರ್ಮನ್ ಪೀಸ್ ಪ್ರೈಸ್, ಜರ್ಮನ್ನ ಒಂದು ಶಾಂತಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತಂದರೆ ನಮ್ಮ ಭಾರತದ ಇಂಡಿಯನ್ ಆರಿಜಿನ್ ಆಥರ್ ಸಲ್ಮಾನ್ ರಶ್ದಿ. ಪಿ ಎಂ ಪ್ರಣಾಮ್, ಪಿ ಎಂ ಪ್ರಣಾಮ್ ಅನ್ನೋದು ಒಂದು ಸ್ಕೀಮು. ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಫರ್ಟಿಲೈಸರ್ಸ್. ಅಂದರೆ ಈಗ ಮಣ್ಣಿನ ಸತ್ವ ಕಮ್ಮಿ ಆಗ್ತಾ ಇರೋದ್ರಿಂದ ನಾವು ಪರ್ಯಾಯ ರಸಗೊಬ್ಬರಗಳನ್ನು ಬಳಸಬೇಕು, ರಾಸಾಯನಿಕ ರಸಗೊಬ್ಬರಗಳ ಒಂದು ಬಳಕೆಯನ್ನು ಮಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಣಾಮ್ ಸ್ಕೀಮನ್ನು ತಂದಿರೋದು. ಓಕೆ, ಟು ಮಿಟಿಗೇಟ್ ದ ಯೂಸೇಜ್ ಆಫ್ ದಿಸ್ ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್. ಪರ್ಯಾಯ ಅಂದರೆ ಯಾವುದು? ಸೊ ಸಾವಯವ ಗೊಬ್ಬರಗಳು. ಓಕೆ, ಫರ್ಟಿಲೈಸರ್ಸ್ ಸಂಬಂಧಿಸಿದಾಗೆ, ರಸಗೊಬ್ಬರಗಳ ಒಂದು ಬಳಕೆಗೆ ಸಂಬಂಧಿಸಿದಾಗೆ ಪಿ ಎಂ ಪ್ರಣಾಮ್ ಸ್ಕೀಮ್. ನೆಕ್ಸ್ಟು ಈ ಒಂದು ದೇಶದ ಮೊಟ್ಟ ಮೊದಲ ಪೊಲೀಸ್ ಡ್ರೋನ್ ಘಟಕವನ್ನು ಚೆನ್ನೈಯಲ್ಲಿ ತೆರೆದಿದ್ದಾರೆ. ಓಕೆ, ಚೆನ್ನೈ. ಮನೀಶ್ ಕರ್ಬಿಕರ್ ಕಮಿಟಿ ಅಂತ. ಸೊ ಇದನ್ನು ಬಿಟ್ ಕಾಯಿನ್ ಕರೆನ್ಸಿ ಇದೆಯಲ್ಲ, ಇದಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ನಡೆಸಲಿಕ್ಕೆ ಈ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಸೊ ಮನೀಶ್ ಕರ್ಬಿಕರ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ಸೆಂಟರ್ ಟು ಲುಕ್ ಆಫ್ಟರ್ ದಿಸ್ ಬಿಟ್ ಕಾಯಿನ್ ಇಶ್ಯೂಸ್. ಓಕೆ, ಬಿಟ್ ಕಾಯಿನ್ ಬಂದು ವರ್ಚುವಲ್ ಕರೆನ್ಸಿ ಗೊತ್ತಿದೆಯಲ್ಲ ನಿಮಗೆ. ಥ್ರೆಡ್ಸ್ ಅಂದರೆ ಏನಪ್ಪ ಅಂತಂದರೆ, ಈಗ ಟ್ವಿಟರ್ಗೆ ಪರ್ಯಾಯವಾಗಿ ಅಥವಾ ಸ್ಪರ್ಧಿಯಾಗಿ ಈಗ ಥ್ರೆಡ್ಸ್ ಅಂತ ಬಂದಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿರೋದು ಯಾರು ಅಂದರೆ ಮೆಟಾ ಕಂಪನಿ, ಮೆಟಾ. ಸೊ ಕರ್ನಾಟಕ ಇಲ್ಲಿ ಬರೆದಿದ್ದೀನಿ. ಕರ್ನಾಟಕ ಏನಕ್ಕೆ ಬರೆದಿದ್ದೀನಿ ಅಂತಂದರೆ, ಈ ಒಂದು ದೇಶದಲ್ಲಿ ಮೊದಲ ಬಾರಿಗೆ ಅಂಗಾಂಗ ಜೋಡಣೆ ಆಸ್ಪತ್ರೆಯನ್ನು ತೆರೆದಿರೋದು. ಓಕೆ, ಸೊ ಅದು ಎಲ್ಲಿ ಅಂದರೆ ನಿಮಾನ್ಸಲ್ಲಿ ಈ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಹಾಸ್ಪಿಟಲ್. ಓಕೆ, ನಿಮಾನ್ಸಲ್ಲಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಆಸ್ಪತ್ರೆ ತೆರೆದಿರೋದು. ಓಕೆ, ನೆಕ್ಸ್ಟ್ ಇನ್ನಷ್ಟು ಮಾಹಿತಿ ನೋಡೋಣ. ಮಾಸಿ ಪೋರ್ಟಲನ್ನು ನ್ಯಾಷನಲ್ ಚಿಲ್ಡ್ರನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ಮಕ್ಕಳ ಒಂದು ಹಕ್ಕುಗಳ ಆಯೋಗ, ಅದು ಇದನ್ನು ಲಾಂಚ್ ಮಾಡೋದು, ಚಾಲನೆ ಮಾಡಿರೋದು. ಏನಕ್ಕಪ್ಪ ಇದು ಸಂಬಂಧಿಸಿದಂದರೆ, ಮಕ್ಕಳ ಆರೈಕೆ ಕೇಂದ್ರಗಳಿರ್ತಾವಲ್ಲ, ಚೈಲ್ಡ್ ಕೇರ್ ಸೆಂಟರ್ಸು. ಓಕೆ, ಈ ಗೌರ್ಮೆಂಟ್ ಸುಪರ್ದಿಲಿರೋ ಅವುಗಳ ಒಂದು ನಿಗಾವಣೆ, ಸರ್ವೈಲೆನ್ಸ್. ಓಕೆ, ಸೊ ಚೈಲ್ಡ್ ಕೇರ್ ಸೆಂಟರ್ಸ್ನ ಒಂದು ಮಾನಿಟರಿಂಗ್ ಚಿಲ್ಡ್ರನ್ ಕೇರಿಂಗ್ ಸೆಂಟರ್ಸ್. ಓಕೆ, ಮಕ್ಕಳ ಆರೈಕೆ ಕೇಂದ್ರಗಳು. ರೋಹಿಣಿ ಕಮಿಟಿ ನಿಮ್ಗೆ ಗೊತ್ತಿದೆ, ಸಬ್ ಕ್ಯಾಟಗರೈಸೇಷನ್ ಆಫ್ OBCಗಳ ಒಂದು ಉಪವರ್ಗೀಕರಣ, OBC ಜಾತಿಗಳ ಒಂದು ಉಪವರ್ಗೀಕರಣಕ್ಕೆ ನ್ಯಾಯಮೂರ್ತಿ ರೋಹಿಣಿ ಸಮಿತಿ. ನೆಕ್ಸ್ಟ್ ಜಾಯದ್ ತಲ್ವರ್, ಇಟ್ಸ್ ಅ ಬಯಲಾಟ್ರಲ್ ಎಕ್ಸಸೈಸ್ ಬಿಟ್ವೀನ್. ತುಂಬ ಇದೆ, ಸಮರಾಭ್ಯಾಸಗಳು ಸುಮಾರಿದೆ, ಅದನ್ನೆಲ್ಲ ಪಟ್ಟಿಯಲ್ಲಿ ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟ್ ಅನಿಸಿದ್ದು ಒಂದೊಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಭಾರತ ಮತ್ತು UAE ನಡುವಿನ ಒಂದು ಸಮರಾಭ್ಯಾಸ ಇದು. ಓಕೆ, ಸೊ FTII ಅಂತಂದರೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇದಕ್ಕೆ ಆಯ್ಕೆ ಆಗಿರೋರು R ಮಾಧವನ್. ನಂಬಿ ರಾಕೆಟ್ರಿ ಅಂತ ಒಂದು ಮೂವಿನ ಚಿತ್ರೀಕರಣ ಕೂಡ ಮಾಡಿದ್ರು. ಸೊ ಅದು ಪ್ರಶಸ್ತಿ ಕೂಡ ಪಡ್ಕೊಂಡಿತ್ತು, ಗೊತ್ತಿರಬೇಕು. ಸೊ PV ಸತ್ಯನಾರಾಯಣ್ ಇವರು ಇತ್ತೀಚೆಗೆ ನಿಧನರಾದಂತಹ ನಮ್ಮ MS ಸ್ವಾಮಿನಾಥನ್ ಅವರ ಹೆಸರಲ್ಲಿ ಕೊಡುವಂತಹ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಈ ಹ್ಯಾಸ್ ರಿಸೀವ್ ದಿಸ್ MS ಸ್ವಾಮಿನಾಥನ್ ಅವಾರ್ಡ್. ನ್ಯಾಷನಲ್ ಬಯೋಫ್ಯೂಲ್ ಅಲಯನ್ಸ್, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಇದು ಲಾಸ್ಟ್ ಟೈಮು G20 ಸಮಿಟ್ ಆಯ್ತಲ್ಲ, ಸೊ ಅದರ ಒಂದು ಪ್ಯಾರಲಲ್ ಆಗಿ ಇಂತಹ ಒಂದು ಒಕ್ಕೂಟನ ರಚಿಸಿಕೊಂಡಿದ್ದು. ಇಲ್ಲಿ 3 ರಾಷ್ಟ್ರಗಳ ಒಂದು ನೇತೃತ್ವದಲ್ಲಿ. ಆ 3 ರಾಷ್ಟ್ರ ಯಾವುದು ಅಂದರೆ US, ಇಂಡಿಯಾ ಆ್ಯಂಡ್ ಬ್ರೆಜಿಲ್. ಜೈವಿಕ ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡುವಂತಹ ದೇಶಗಳು ಒಟ್ಟುಗೂಡಿ ಇಂತಹ ಒಂದು ಒಕ್ಕೂಟ ರಚಿಸ್ಕೊಂಡಿದ್ದಾವೆ. ನೆಕ್ಸ್ಟು ಬಿಂದೇಶ್ವರ್ ಪಾಠಕ್, ಟಾಯ್ಲೆಟ್ ಮ್ಯಾನ್ ಅಂತ ಕರಿತೀವಿ. ಸೊ ಇವರನ್ನ ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಅಂದರೆ NGO ಯಾವುದು ಅಂತಂದರೆ ಸುಲಭ್ ಇಂಟರ್ನ್ಯಾಷನಲ್ಲು ಇದರ ಒಂದು ಕೊಡುಗೆ ಸಮಾಜಕ್ಕೆ ಅಪಾರವಾಗಿದೆ. ಬಹಳ ಕಡೆ ಟಾಯ್ಲೆಟ್ಸನ್ನು ಕಟ್ಟಿಸಿದ್ದಾರೆ ಇವರು. ಓಕೆ, ಇವರನ್ನು ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಈ ವಾಸ್ ಅನ್ ಹೆಡ್ ಆಫ್ ಸುಲಭ್ ಇಂಟರ್ನ್ಯಾಷನಲ್. ರೀಸೆಂಟ್ಲಿ ಹ್ಯಾಸ್ ಪಾಸ್ಡ್ ಅವೇ, ಇತ್ತೀಚೆಗೆ ಅವರು ಮರಣ ಹೊಂದಿದ್ದಾರೆ, ಹಾಗಾಗಿ ನ್ಯೂಸಲ್ಲಿದ್ದಾರೆ. ನೆಕ್ಸ್ಟ್ ವಹೀದಾ ರೆಹಮಾನ್, ನಿಮ್ಗೆ ಗೊತ್ತೇ ಇರ್ತಾರೆ, ಏನಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಹೊಸೂರು ಏನಕ್ಕೆ ಗೊತ್ತಾ ನ್ಯೂಸಲ್ಲಿರೋದು? ಗೋಪಾಲ ರತ್ನ ಪ್ರಶಸ್ತಿ ಅಂತ ಕೊಡ್ತಾರೆ. ರಾಷ್ಟ್ರೀಯ ಕ್ಷೀರ ದಿನ, ರಾಷ್ಟ್ರೀಯ ಒಂದು ಗೋಪಾಲ ರತ್ನ ಪ್ರಶಸ್ತಿಯನ್ನು ಈ ಹೊಸೂರು
ಹಾಲು ಸಹಕಾರ ಸಂಘ ಮಂಡ್ಯದಲ್ಲಿದೆ, ಅದು ಪಡ್ಕೊಂಡಿದೆ. ಓಕೆ, ಗೋಪಾಲ್ ರತ್ನ ಅವಾರ್ಡ್, ಸೊ ತುಂಬ ಇಂಪಾರ್ಟೆಂಟ್, ರಾಷ್ಟ್ರೀಯ ಪ್ರಶಸ್ತಿಯನ್ನು ಒಂದು ಗ್ರಾಮ ಸಹಕಾರ ಸಂಘ ಪಡ್ಕೊಂಡಿರೋದು. ಪುಲ್ಲಂಪುರ್ ಇದು ಎಲ್ಲಿದೆ ಅಂತಂದರೆ ಕೇರಳದಲ್ಲಿದೆ. ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಡಿಜಿಟಲಿ ಲಿಟ್ರಲೇಟ್ ಪಂಚಾಯತ್, ಅಂದರೆ ದೇಶದ ಮೊಟ್ಟ ಮೊದಲ ಡಿಜಿಟಲ್ ಸಾಕ್ಷರತೆಯ ಒಂದು ಪಂಚಾಯತ್ ಅನ್ನುವಂತಹ ಖ್ಯಾತಿಗೆ ಒಳಗಾಗಿದೆ. ಅಷ್ಟೇ ಇಲ್ಲ, ಈ ಒಂದು ಕೇರಳ ಇನ್ನೊಂದು ಪ್ರಸಿದ್ಧಿಗೂ ಕೂಡ ಒಳಗಾಗಿದೆ. ಕೊಲ್ಲಂ ಅಂತ ಕೇಳಿರ್ತೀರ, ಕೇರಳದಲ್ಲಿ ಸಂವಿಧಾನ ಸಾಕ್ಷರತೆಯನ್ನು ಪಡೆದಂತಹ ದೇಶದ ಮೊಟ್ಟ ಮೊದಲ ಜಿಲ್ಲೆ ಕೊಲ್ಲಂ. ಇದು ಡಿಜಿಟಲ್ ಸಾಕ್ಷರತೆ ಪಂಚಾಯತ್, ಇದು ಪುಲ್ಲಂಪುರ್. ಓಕೆ, ಈ ಕೊಲ್ಲಂ ಇದೆಯಲ್ಲ, ಇಟ್ ಈಸ್ ಕ್ವೈಟ್ ಓಲ್ಡ್ ಇಶ್ಯೂ ಬಟ್ ಇಂಪಾರ್ಟೆಂಟ್. ಓಕೆ, ಸೊ ಇನ್ನು ಬಹಳ ಇದೆ, ಬಹಳ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ, ಬಟ್ ಸ್ಕ್ಯಾಸಿಟಿ ಆಫ್ ಟೈಮ್, ಸೊ ಸಮಯದ ಒಂದು ಅಭಾವ ಇರೋದ್ರಿಂದ ಸೊ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದಿಸ್ ಸೆಷನ್. ರೈಟ್, ದೀಸ್ ಆರ್ ಜಸ್ಟ್ ಗ್ಲಿಂಪ್ಸಸ್ ಅಷ್ಟೇ. ನಿಮ್ಗೊಂದು 100 ಟಾಪಿಕ್ಸ್ ಇಂಪಾರ್ಟೆಂಟ್ ಇರೋದನ್ನು ಹೇಳಿದ್ದೀನಿ. ಸೊ ಡಿಟೇಲ್ಡ್ ಆಗಿ ನಿಮಗೆ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ, ಜೊತೆಗೆ ಕ್ಲಾಸಸ್ ಕೂಡ ಮಾಡಿದ್ದೀನಿ. ಓಕೆ, ಎಲ್ಲ ಟಾಪಿಕ್ಸು ಕೂಡ, ಇಷ್ಟು ಹೇಳಿರೋ ಟಾಪಿಕ್ಸ್ ಎಲ್ಲ ಕೂಡ ಹಿಂದಿನ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸಲ್ಲಿ ಕವರ್ ಆಗಿದೆ. ಆಂಬಿಷನ್ IAS ಅಲ್ಲಿ ಕಳೆದ 3 ತಿಂಗಳಿಂದ ಮಾಡ್ತಾ ಇದ್ದೀನಿ, ಇಲ್ಲಿ ಮುಂದೆನೂ ಕೂಡ ಸಿಗುತ್ತೆ. ಹಿಂದಿನ ಕ್ಲಾಸಸ್ಸು ನಿಮಗೆ ಸಾಧನಾ ಅಕಾಡೆಮಿಲಿ ಅಥವಾ NCG ಅಕಾಡೆಮಿಲಿ ಸಿಗುತ್ತೆ. ಓಕೆ, ಇಷ್ಟು ಹೇಳ್ತಾ ಈ ಕ್ಲಾಸಸ್ಸನ್ನು ಮುಗಿಸ್ತೇನೆ. ಶುಭವಾಗಲಿ, ನಿಮ್ಮೆಲ್ಲರಿಗೂ ಕೂಡ ಯಶಸ್ಸು ಒಲ್ದು ಬರಲಿ. ಕ್ಷಿಪ್ರ ಅವಲೋಕನ ಅಂತ ಅರವಿಂದ್ ಪಬ್ಲಿಕೇಶನಲ್ಲಿ ನನ್ನ ಪುಸ್ತಕ ಬರ್ತಾ ಇದೆ, HP ಸರಿತಾ. ಸೊ ಈ ಒಂದು ಆಥರ್ ಅಡಿಯಲ್ಲಿ ನಿಮಗೆ ಈ ಪುಸ್ತಕ ಸಿಗುತ್ತೆ. ಓಕೆ, ಆಲ್ ದ ಬೆಸ್ಟ್.